ಸ್ವೇರ್ ಮಾಮ್, ಮತ್ತೆ ಈ ಮಿಸ್ಟೇಕ್ನ ನಾನು ರಿಪೀಟ್ ಮಾಡಲ್ಲ. ನಿನ್ನ ಮನಸ್ಸಿಗೆ ನೋವಾಗೋ ಥರ ನಡ್ಕೊಳ್ಳಲ್ಲ. ಗೌತಮಿನ ಯಾವತ್ತೂ ಈ ಮನೆಗೆ ಇನ್ವೈಟ್ ಮಾಡಲ್ಲ ಮಾಮ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಿನ್ನಿಷ್ಟದ ವಿರುದ್ಧವಾಗಿ ನಾನು ಯಾವತ್ತೂ ಹೋಗಲ್ಲ. ಹ್ಞೂ, ನಿನ್ನ ಖುಷಿನೇ ನನ್ನ ಖುಷಿ. ಮಾಮ್, ನೀನೇನೇ ಹೇಳಿದ್ರು ನಾನು ಒಳ್ಳೇದಕ್ಕೆ ಹೇಳ್ತೀಯ. ಇವನ್ ಗೌತಮಿ ಕೂಡ ಅದನ್ನೇ ಹೇಳ್ತಾ ಇರ್ತಾರೆ, ನೀನೇ ಸರಿ ಅಂತ. ಅವಳು ನನ್ನ ಬಗ್ಗೆ ಹಾಗೆ ಹೇಳಿದ್ಲ. ಅಂದರೆ ಇಷ್ಟೆಲ್ಲ ಆದಮೇಲೂ ಅವಳು ನನ್ನ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ಲ. ಹೌದು ಮಾಮ್, ಅವ್ರು ಈಗಲೂ ನಿನ್ನ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇಟ್ಕೊಂಡಿದ್ದಾರೆ. ಇನ್ನು ಮುಂದಕ್ಕೂ ಹಾಗೆ ಇಟ್ಕೊಂಡಿರ್ತಾರೆ. ಮಾಮ್, ನಿಜ ಹೇಳಬೇಕು ಅಂದರೆ ಅವರು ನೀನು ಅನ್ಕೊಳ್ಳೋ ಥರ ಇಲ್ಲ ಮಾಮ್. ಬಿಡು ಮಾಮ್, ಮತ್ತೆ ಅದ್ರ ಬಗ್ಗೆ ಮಾತಾಡಿ ನಿನ್ನ ಮೂಡ್ ಹಾಳು ಮಾಡೋದು ಬೇಡ. ಜಸ್ಟ್ ಲೀವ್ ಇಟ್. ಅಭಿ, ಅದರ ಅಗತ್ಯ ಇಲ್ಲ. ಮಾಮ್, ನೀನು ಹೇಳ್ತಾ ಇರೋದು? ಹೌದು, ನಾನೇ ಹೇಳ್ತಾ ಇರೋದು. ಅದರ ಅಗತ್ಯ ಇಲ್ಲ. ಅಭಿ, ಆ್ಯಕ್ಚುಲಿ ನಾನು ನೀನನ್ನೇನೋ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಒನ್ ಸೆಕೆಂಡ್. ಈ ಉಂಗುರ ಮಾಮ್, ಇದು ಗೌತಮಿ ಉಂಗುರ ಅಲ್ವಾ? ಹೌದಾ? ಹೌದು, ಬಟ್ ಇದು ನಿಂಗೆಲ್ಲಿ ಸಿಕ್ತು ಮಾಮ್? ಅದು ಗೌತಮಿ ಬಂದು ಹೋದ್ಮೇಲೆ ನನಗೆ ಈ ಉಂಗುರ ಸಿಕ್ತು. ಅಂದರೆ ಪ್ರಾಬ್ಲಿ ಇವಳು ಹೋಗ್ತಾ ಉಂಗುರ ಬೆಳೆಸ್ಕೊಂಡು ಹೋಗಿದ್ದಾಳೆ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಹಾಗೆ ಆಗಿರಬೇಕು. ಅಭಿ, ಡೂ ಅಂತೆ ಈ ಉಂಗುರನ ಗೌತಮಿಗೆ ಕೊಟ್ಟು